ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಅಂತೂ ಕವಿದಿದೆ. ಹೀಗಾಗಿ ಭಾರತದ ಗಡಿ ಭಾಗದಲ್ಲಿ, ಅದರಲ್ಲೂ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವ ಗಡಿ ಭಾಗದಲ್ಲಿ ದಿನ ದಿನಕ್ಕೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸದ್ಯಕ್ಕೆ ಕಾಶ್ಮೀರದಲ್ಲಿ ಹಾಗೆ ಭಾರತದ ಗಡಿ ಭಾಗದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆಲ್ಲೇ ಇಡ್ತಾ ಇದೆ. ನಸುಗುನ್ನಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ. ಓದೋಕ್ ಬರೆಯೋಕೆ ಬರೆದಿದ್ರು ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಬಯಲಾಗಿದೆ. ಈ ಕುರಿತಂತೆ ಈ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡದ ಬಳಿ ಪ್ರಬಲ ಸಾಕ್ಷಿ ಇದೆ. ಅವಾಗ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ಗೆ ಸಿಕ್ತು ಸಾಕ್ಷ್ಯ. ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡಿಟೇಲ್. ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್. ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ. ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್. ಇವನು ಬೇರೆ ಯಾರೂ ಅಲ್ಲ, ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್. ಇದನ್ನ ಸರಿಯಾಗಿ ಗಮನಿಸಿ. ದೇಶದ ಹೆಸರು ನೋಡಿದ್ರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು. ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಖತಮ್ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್. ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ. ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಸನಂ ಜಾಫರ್ ಡೀಟೇಲ್ಸ್ ಇದು. ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಮತ್ತಷ್ಟು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಅಂತೂ ಕವಿದಿದೆ. ಹೀಗಾಗಿ ಭಾರತದ ಗಡಿ ಭಾಗದಲ್ಲಿ, ಅದರಲ್ಲೂ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವ ಗಡಿ ಭಾಗದಲ್ಲಿ ದಿನ ದಿನಕ್ಕೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸದ್ಯಕ್ಕೆ ಕಾಶ್ಮೀರದಲ್ಲಿ ಹಾಗೆ ಭಾರತದ ಗಡಿ ಭಾಗದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆಲ್ಲೇ ಇಡ್ತಾ ಇದೆ. ನಸುಗುನ್ನಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ. ಓದೋಕ್ ಬರೆಯೋಕೆ ಬರೆದಿದ್ರು ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಬಯಲಾಗಿದೆ. ಈ ಕುರಿತಂತೆ ಈ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡದ ಬಳಿ ಪ್ರಬಲ ಸಾಕ್ಷಿ ಇದೆ. ಅವಾಗ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ಗೆ ಸಿಕ್ತು ಸಾಕ್ಷ್ಯ. ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡಿಟೇಲ್. ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್. ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ. ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್. ಇವನು ಬೇರೆ ಯಾರೂ ಅಲ್ಲ, ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್. ಇದನ್ನ ಸರಿಯಾಗಿ ಗಮನಿಸಿ.
ದೇಶದ ಹೆಸರು ನೋಡಿದ್ರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು. ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಖತಮ್ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್. ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ. ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಸನಮ್ ಜಾಫರ್ ಡೀಟೇಲ್ಸ್ ಇದು. ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಮತ್ತಷ್ಟು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಅಂತೂ ಕವಿದಿದೆ. ಹೀಗಾಗಿ ಭಾರತದ ಗಡಿ ಭಾಗದಲ್ಲಿ, ಅದರಲ್ಲೂ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವ ಗಡಿ ಭಾಗದಲ್ಲಿ ದಿನ ದಿನಕ್ಕೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸದ್ಯಕ್ಕೆ ಕಾಶ್ಮೀರದಲ್ಲಿ ಹಾಗೆ ಭಾರತದ ಗಡಿ ಭಾಗದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆಲ್ಲೇ ಇಡ್ತಾ ಇದೆ. ನಸುಗುನ್ನಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ. ಓದೋಕ್ ಬರೆಯೋಕೆ ಬರೆದಿದ್ರು ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಈಗ ಬಯಲಾಗಿದೆ. ಈ ಕುರಿತಂತೆ ಈ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡದ ಬಳಿ ಪ್ರಬಲ ಸಾಕ್ಷಿ ಇದೆ. ಅವಾಗ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ಗೆ ಸಿಕ್ತು ಸಾಕ್ಷ್ಯ. ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್. ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್. ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ. ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್. ಇವನು ಬೇರೆ ಯಾರೂ ಅಲ್ಲ, ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್. ಇದನ್ನ ಸರಿಯಾಗಿ ಗಮನಿಸಿ. ದೇಶದ ಹೆಸರು ನೋಡಿದ್ರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು. ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಖತಮ್ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್. ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ. ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಸನಮ್ ಜಾಫರ್ ಡೀಟೇಲ್ಸ್ ಇದು. ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಮತ್ತಷ್ಟು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.